ನನ್ನ ಹೆಸರು ಮಲ್ಲೇಶ್ ಅಂತೇಳಿ ನಾವು ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಕಾರ್ಯಕರ್ತರಾಗಿ ಬಂದಿದ್ದೇವೆ. ನಿಮಗೆ ನಮ್ಮ ಸಂಸ್ಥೆಯನ್ನು ಸ್ವಾಗತ ಬಯಸ್ತೀವಿ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೊಪ್ಪಗಡ್ಡಿ ಹೋಬಳಿಯ ಎಸ್.ಎನ್. ಕೊಪ್ಪ ಕ್ಷೇತ್ರದಿಂದ ತತ್ತೂರು ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ಇವರಿಗೆ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಸ್ವಾಗತವನ್ನು ಬಯಸ್ತಿದ್ದೀವಿ. ಸರ್, ಇವಾಗ 10 ಪ್ರಶ್ನೆಗಳು. ಸರ್, ನೀವು ಗ್ರಾಮ ಪಂಚಾಯತಿ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲಾಗಿ ಯಾವ ಯಾವ ಕ್ಷೇತ್ರಗಳಲ್ಲಿ ಏನೇನು ಕೆಲಸ ಮಾಡ್ತಿದ್ದೀರಿ, ಸೇವೆಗಳು ಮಾಡ್ತಾ ಇದ್ದೀರಿ? ಫಸ್ಟಿಗೆ ಸಂಘ ಸಂಸ್ಥೆಗಳು ಕಟ್ಕೊಂಡು ಒಟ್ಟು ಊರಾಗ ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಅದು ಬಿಟ್ರೆ ವ್ಯವಸಾಯ ಮಾಡ್ತಾ ಇದ್ವಿ. ಏನೋ ಊರೊಂದು ಅಭಿವೃದ್ಧಿ ಮಾಡ್ಬೇಕು ಅನ್ನೋದ್ರ ಸಲುವಾಗಿ ಏನೋ ಒಂದು ಗ್ರಾಮ ಪಂಚಾಯತಿ ಎಲ್ಲ ಜನರ ಮೇರೆಗೆ ಅಪೇಕ್ಷೆ ಮೇರೆಗೆ ಬಂದಿದ್ ಬಿಟ್ರೆ ಇದು ನಾವು ಏನೋ ಅನ್ಕೊಂಡ್ ಬಂದಿದ್ವಿ, ಅದು ಆಗಿದ್ದೇ ಏನೋ ಆಗ್ತಾ ಇದೆ. ಈಗ ಅದು ಅನುದಾನನೂ ಇಲ್ಲ, ಯಾವ್ದು ಇಲ್ಲ. ಈಗ ಅಭಿವೃದ್ಧಿ ಊರ ಅಭಿವೃದ್ಧಿ ಹೋಗಿ ನಮ್ ಮನೆ ಹೋಗೋ ರಸ್ತೆನೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ, ಸ್ವಚ್ಛತೆ ಮಾಡಕ್ ಆಗ್ತಾ ಇಲ್ಲ, ಪ್ರತಿಯೊಂದು ಯಾವ್ದು ಮಾಡಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಸರ್, ಇವಾಗ ಗ್ರಾಮ ಪಂಚಾಯತಿಗೆ ಬಂದು 5-6 ತಿಂಗಳಲ್ಲಿ ಯಾವ್ಯಾವ ತರನಾಗಿ ಏನೆಲ್ಲ ಕೆಲಸ ಮಾಡಿಸಿದ್ದೇವೆ? ನಿಜ ಹೇಳ್ಬೇಕು ಅಂದ್ರೆ ಯಾವ್ದು ಅಭಿವೃದ್ಧಿ ಅನ್ನೋದು ಯಾವ್ದು ಇಲ್ಲ. ಮನೆ ಹಂಚಿಕೆ ಮಾಡಿದ್ ಬಿಟ್ರೆ ಒಂದು 5-6 ಮನೆ ಹಂಚಿಕೆ ಮಾಡಿದ್ ಬಿಟ್ರೆ ಗ್ರಾಮ ಪಂಚಾಯತಿಗೆ ಅಂತ ಒಂದು ಅನುದಾನ ಯಾವ ರೀತಿಯಿಂದಾನು ಬರ್ತಾ ಇಲ್ಲ. ಅದು ಯಾವ್ದು ರೀತಿಯಿಂದಾನು ಅಂದ್ರೆ 13-14ರಿಂದ ಬರ್ತವೆ ಅಂತಾರೆ, ಆದ್ರೆ ಊರೊಳಗೆ ಅಷ್ಟೇ ಮಾಡ್ಬೇಕು ಅಂತಾರೆ. ಅದು ಸಿಕ್ಕಾಪಟ್ಟೆ ನಿಬಂಧನೆಗಳು ಇದಾವು. ಅಲ್ಲಿ ಚರಂಡಿ ಬೆಳೆಯಂಗಿಲ್ಲ, ಅದು ಇದನ್ನ ಅಷ್ಟೇ ಮಾಡ್ಬೇಕು. ಅದನ್ನ ಮಾಡಕ್ ಹೋದ್ರೆ ಊರ ಅಭಿವೃದ್ಧಿ ಮಾಡಂತ ಕೆಲ್ಸಗಳಿಗೆ ಯಾವಕ್ಕೂ ಇರೋದಿಲ್ಲ ಅದ್ರಲ್ಲಿ. ಅದು ಬೇರೆ ಅಭಿವೃದ್ಧಿ ಮಾಡಂತ ಕೆಲ್ಸಗಳು ಮಾಡಕ್ ಹೋದ್ರೆ ಅದು ಹಣ ಉಪಯೋಗಿಸಕ್ ಬರಲ್ಲ ಅಂತಾರೆ. ಹಾಗಾಗಿ ಒಟ್ಟು ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದ್ದಾವೆ. ಥ್ಯಾಂಕ್ ಯು ಸರ್. ಸರ್, ಇವಾಗ ಗ್ರಾಮ ಪಂಚಾಯತಿಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಿದ್ರೆ, ಬಟ್ ಆ ಅನುದಾನಗಳು ನಿಮಗೆ ತೃಪ್ತಿಕರ ಅನ್ಸಿದ್ಯಾ? ಆ ತರದ್ದು ಯಾವ್ದು ತೃಪ್ತಿ ಅಂದ್ರೆ, ಈಗ ಅನುದಾನ ಬಂದ್ರೆ ಮಂಡಳಿಗೆ ಬಂದಿದ್ರೆ ಗೊತ್ತಾಗೇ ಆಗತ್ತೆ ಎಲ್ಲರಿಗೂ, ಎಲ್ಲಾ ಸದಸ್ಯರಿಗೂ ಗೊತ್ತಿರುತ್ತೆ. ಎಲ್ಲ PDOಗಳಿಗೆ ಓದಿ ಹೇಳ್ತಾರೆ, ಪ್ರತಿ ಮೀಟಿಂಗ್ ನಲ್ಲಿ ಅದು ಚರ್ಚೆ ಆಗೇ ಆಗುತ್ತೆ. ಆದ್ರೆ ಅಂತ ಇದು ಯಾವ್ದು ಗೊತ್ತಾಗ್ತಾ ಇಲ್ಲ ನಮಗೆ. ಯಾವ ತರದಿಂದ ಅನುದಾನ ಬರ್ತಾ ಇದೆ, ಯಾವ್ದ್ರಲ್ಲಿ ಅನುದಾನ ಬರುತ್ತೆ ಅನ್ನೋದ ಗೊತ್ತಾಗ್ತಾ ಇಲ್ಲ ಯಾವ ಸದಸ್ಯ. ಸರ್, 10 ಲಕ್ಷ ರೂಪಾಯಿ ಅನುದಾನ ಬರ್ತಿದೆ ಪ್ರತಿ ಒಂದು ಗ್ರಾಮ ಪಂಚಾಯತ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ ಹಂಗಾರೆ? ಇನ್ನು ಈಗ 6-7 ತಿಂಗಳು ಆದ್ರೂ ಇನ್ನು ಅದ್ರ ಬಗ್ಗೆ ಯಾವ್ದು ಮಾಹಿತಿ ಬಂದಿಲ್ಲ ಸರ್. ಥ್ಯಾಂಕ್ ಯು ಸರ್. ಹಂಗಾರೆ ಸರ್, ಉತ್ತಮ ಕೆಲಸ ಕಾರ್ಯಗಳು ನೀವು ನಿರ್ವಹಿಸಕ್ಕಾಗಿ, ಜನಗಳ ಒಂದು ಮನಸ್ಸನ್ನು ಗೆಲ್ಲೋದಕ್ಕಾಗಿ ನಿಮ್ಗೆ ಹೆಚ್ಚಿನ ಅನುದಾನಗಳು ಬೇಕನ್ನೋ ಒಂದು ನಿಮ್ಮ ಅಭಿಪ್ರಾಯ ಹೇಗಿದೆ ಸರ್? ಈ ಗ್ರಾಮ ಪಂಚಾಯತಿ ಈಗ ಯಾವುದೇ ಸದಸ್ಯರನ್ನಾದ್ರೂ MLA ಕೇಳಕ್ ಆಗೋದಿಲ್ಲ, ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಕೇಳಕ್ ಆಗೋದಿಲ್ಲ. ಈ ತಾಲೂಕ್ ಪಂಚಾಯತಿ ಸದಸ್ಯರು ಯಾರ ಜನರಿಗೂ, ಸಾಮಾನ್ಯ ಜನರಿಗೆ ಯಾರಿಗೂ ಸಿಗೋದಿಲ್ಲ. ಸಿಗೋದೇ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾತ್ರ. ಅದು ಅವ್ರನ್ನ ಬಿಟ್ರೆ ಬೇರೆ ಯಾರನ್ನು ಏನು ಕೇಳಕ್ ಆಗೋದಿಲ್ಲ. ಪ್ರತಿಯೊಂದು ಯಾವ್ದೇ ಒಂದು ಮನೆ ಬಿಲ್ ಆಗ್ಲಿ, ಯಾವ್ದೇ ಪ್ರತಿಯೊಂದು ಕೇಳೋದಾದ್ರು ಗ್ರಾಮ ಪಂಚಾಯತಿ ಸದಸ್ಯರನ್ನೇ ಫಸ್ಟ್ ಕೇಳೋದು. ಅವರು ಯಾವ್ದೇ ನಮ್ ಕೈಯಿಂದ ಕೈ ಮೀರಿ ಮಾಡಿಕೊಡಕ್ ಹೋದ್ರು, ಪ್ರಯತ್ನ ಮಾಡಿದ್ರು ಅದು ಯಾವ್ದು ಆಗ್ತಾ ಇಲ್ಲ. ಗ್ರಾಮ ಪಂಚಾಯತಿ ಸದಸ್ಯರು ಅಂದ್ರೆ ಸಾಮಾನ್ಯ ಜನರ ಲೆವೆಲ್ಗೆ ಥಿಂಕ್ ಮಾಡ್ತಾರೆ ಬಿಟ್ರೆ, ಯಾರೇ ಯಾವಲ್ಲೇ ಇದ್ ಮಾಡಿದ್ರು ಒಂದು ಜನರಿಂದ ಆಯ್ಕೆ ಮಾಡಿಕೆ ಮಾಡ್ಯಾರು ಅನ್ನೋದು ಯಾವ್ದ್ರಿಂದನೂ ಇವತ್ತು ಗುರ್ತಿಸಿಲ್ಲ ಯಾರು. ಥ್ಯಾಂಕ್ ಯು ಸರ್. ಸರ್, ನಿಮಗೆ ರಾಜಕೀಯ ಬರೋಕ್ಕಿಂತ ಮೊದಲಾಗಿ ಜನಗಳ ಅಭಿಪ್ರಾಯ ಮತ್ತು ರಾಜಕೀಯ ರಂಗದ ಒಂದು ಅಭಿಪ್ರಾಯ ನಿಮ್ಮ ಮೇಲೆ ಯಾವ ರೀತಿ ವ್ಯಕ್ತಪಡಿಸಿದೆ ಸರ್? ರಾಜಕೀಯ ಅಭಿಪ್ರಾಯ ಅಂದ್ರೆ, ರಾಜಕೀಯ ಅಭಿಪ್ರಾಯ ಅನ್ನೋದೇನಿದ್ದಲ್ಲ, ಜನರ ಅಭಿಪ್ರಾಯ ಇತ್ತು. ಏನೋ ಇವ್ರ ಬಂದ್ರೆ ಮಂಡಲ್ ಸದಸ್ಯರಾದ್ರೆ ಏನೋ ಊರಿಗೆ ಒಂದು ಅಭಿವೃದ್ಧಿ ಆಗ್ಬೋದು, ಬಡವರಿಗೆ ಏನೋ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಜನಗಳು ನಿಮ್ಮನ್ನ ಉತ್ತಮ ರೀತಿಯಲ್ಲಿ ಆಯ್ಸ್ಬಿಟ್ಟು ಗ್ರಾಮ ಪಂಚಾಯತಿ ನಮ್ಮ ಮಾತಿನಂತೆ ಎಲ್ಲ ಕೆಲಸ ಕಾರ್ಯಗಳು ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನ ಒಂದು ಆಯ್ಕೆ ಮಾಡಿ ಕಳಿಸಿದ ಮಾತು ನೀವು ಹೇಳ್ತೀವಿ. ಥ್ಯಾಂಕ್ ಯು ಸರ್. ಸರ್, ಇವಾಗ ನೀವು ಗ್ರಾಮ ಪಂಚಾಯತಿಯನ್ನೇ ರಾಜಕೀಯ ರಂಗವಾಗಿ ಯಾಕೆ ಬಳಸ್ಕೊಂಡ್ರಿ ಸರ್?
ಇದನ್ ಬಿಟ್ರೆ ಈ ಊರಿಗೆ ಗ್ರಾಮ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಇದನ್ ಬಿಟ್ರೆ ಬೇರೆ ಈಗ MLA ಇವರು ಲೆವೆಲ್ಗಂತೂ ನಾವು ಹೋಗಕ್ಕಾಗೋದಿಲ್ಲ. ಫಸ್ಟ್ ನಮ್ ಗ್ರಾಮ ಇದನ್ನ ಸ್ವಚ್ಛತೆ ಆಗ್ಲಿ ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದ ದೃಷ್ಟಿಯಿಂದ ಗ್ರಾಮ ಪಂಚಾಯತಿ ಸದಸ್ಯರು ಆಗ್ಲೇಬೇಕು. ಆ ದೃಷ್ಟಿಯಿಂದ ಆಗಿದ್ಬಿಟ್ರೆ ಬೇರೆ ವೈಯಕ್ತಿಕ ಆಗ್ಲಿ ರಾಜಕೀಯದಲ್ಲಿ ಮುಂದುವರಿಬೇಕು ಅನ್ನೋದು ಯಾವ್ದು ಒಳ್ಳೆ ಇದು ದೃಷ್ಟಿಯಿಂದನೂ ಅಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಇವಾಗ ನಿಮಗೆ ಈಗ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಿಗೆ ಮತ್ತೆ ಸದಸ್ಯರುಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಗೌರವಧನದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಸರ್? ಅತೃಪ್ತಿ ಇದೆಯಾ ಸರ್? ಗೌರವಧನ ಕೊಡ್ತೇವೆ ಅಂತ ಹೇಳ್ತಾರೆ, ಆದ್ರೆ ಇವತ್ತಿಗೂ ಬಂದಿಲ್ಲ. 6ರಿಂದ 7ರಿಂದ 8 ತಿಂಗಳು ಆಯ್ತೇನ, ಇವತ್ತಿಗೂ ಏನು ನಮಗೆ ಅನುದಾನ ಇದು ಪ್ರೋತ್ಸಾಹಧನ ಇದು ಅಂತ ಯಾವ್ದೂ ಬಂದಿಲ್ಲ. ಅದು ಬರ್ತೈತಿ ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ಇದಕ್ಕಿಂತ ಮೊದ್ಲು 2 ವರ್ಷ ನಮ್ಕಿಂತ ಮೊದ್ಲು ಮಾಡಿ ಹೋದರಿಗೆ 2 ವರ್ಷ ಮೊದ್ಲಿನವರಿಗೆ ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ಇನ್ನೂ ಬಾಕಿ ಇದೆ, ಅದು ಕೊಡಿ ಅಂತ ಬಂದು ಕೇಳ್ತಾ ಇದ್ದಾರೆ. ಆದ್ರೆ ಈ ಅವರು ಸೇವೆ ಸಲ್ಲಿಸಿದ್ನೇ ಇನ್ನೂ 2 ವರ್ಷದಿಂದ ಮೊದ್ಲೇ ಮಾಡಿ ಹೋದರೆ ಕೇಳ್ತಾ ಇದಾರೆ. ಅಂದ್ರೆ ಇನ್ ನಮಗೆ ಯಾವಾಗ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ಇನ್ನು ಬರ್ಬೇಕು ಅಂತ ಇದೆ ಸರ್. ಆಗಿದ್ಮೇಲೆ ಈ ಕೇರಳ ಮಾದರಿಯಲ್ಲಿ ಹೋದಾಗ, ಅದು ನಮ್ಮ ಪಕ್ಕದ ರಾಷ್ಟ್ರ ಸ್ಟೇಟ್ ಅದು, ಅಲ್ಲಿ ಒಬ್ಬ ಅಧ್ಯಕ್ಷರಿಗೆ 5,000 ಮತ್ತು ಉಪಾಧ್ಯಕ್ಷರಿಗೆ 3,000 ಮತ್ತು ಸದಸ್ಯರಿಗೆ 2,000 ಕೊಡ್ಬೇಕು, ಮತ್ತೆ ತಿರುಗಾಡೋದಕ್ಕೆ ವೆಹಿಕಲ್ಸ್ ಕೊಡ್ಬೇಕು, ಮತ್ತೆ ಅವರಿಗೆ ಅದ್ರ ಖರ್ಚುಗಳು ಕೊಡ್ಬೇಕು ಅನ್ನೋ ಒಂದು ಇದು ಅಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಸರ್. ಆ ಒಂದು ಜಾರಿಯ ಮಾದರಿಯೂ ಕೂಡ ನಮ್ಮ ಕರ್ನಾಟಕದಲ್ಲಿ ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸಲ್ತಕ್ಕಂಥ ವಿಚಾರ ಇದೆ. ಇದು ಬರೋದ್ರಿಂದ ಅಥವಾ ಯಾವ ತರ ಬಂದ್ರೆ ಏನಾಗ್ಬೋದು ಅಂತ ನಿಮ್ಮ ಅನಿಸಿಕೆ ಸರ್? ಅದು ಕರ್ನಾಟಕಕ್ಕೆ ಪ್ರಾಯೋಗಿಕವಾಗಿ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತೈತಿ. ಗ್ರಾಮಗಳು ಅಭಿವೃದ್ಧಿ ಆಕವು, ಅದರಿಂದ ಮಂಡಲ ಸದಸ್ಯರು ಇದಾಗ್ತಿದ್ರು ಅಂತ ಒಂದು ಬೆಲೆ ಇದೆ, ಬೆಲೆ ಇರ್ಬೋದು ಅಂತ ಸಿಗ್ತಾ ಇತ್ತು ಅಂತ ಹೇಳ್ಬೋದಿತ್ತು. ಹೌದು ಸರ್, ಈಗೇನೋ ಬಟ್ ಬರ್ತಾ ಇಲ್ಲ, ಬರ್ಬೇಕನ್ನೋ ಒಂದು ಅಭಿಪ್ರಾಯ ಎಲ್ಲಾ ಸದಸ್ಯರದ್ದು ಇದ್ದೇ ಇರ್ತೈತಿ. ಸರ್ಕಾರ ಮನಸ್ಸು ಮಾಡ್ಬೇಕು ಅದಕ್ಕೆ. ಅದು ಇಡೀ ಜಿಲ್ಲೆ ಇದು ರಾಜ್ಯಕ್ಕೆ ಮಾಡ್ಲಿಲ್ಲ ಅಂದ್ರೂ ಕೆಲವು ಜಿಲ್ಲೆಗಳಿಗಾದ್ರೂ ಅದನ್ನ ಅನ್ವಯಿಸಿ ಮಾಡಿ ನೋಡಿದಾಗ ಅವಾಗ ಏನು ಪ್ರತಿಫಲ ಸಿಗುತ್ತೆ ಅಂತ ಮಾಡ್ಬೋದಿತ್ತು. ಕಾದು ನೋಡ್ಬೇಕಾಗಿದೆ ಸರ್. ಥ್ಯಾಂಕ್ ಯು ಸರ್. ಸರ್, ಇವಾಗ ಈ 5 ವರ್ಷ ಅವಧಿ ಮುಗಿದ ಮೇಲೆ ನಿಮ್ಮ ಗ್ರಾಮ ಪಂಚಾಯತ್ ಆಟೋಮೆಟಿಕ್ಲಿ ಮಾಜಿ ಆಗ್ಬಿಡ್ತೀರಿ. ಅದಕ್ಕೆ ನಿಮ್ಮನ್ನ ಸರ್ಕಾರದಿಂದ ಗುರುತಿಸಬೇಕು, ಇವರು ಸದಸ್ಯರು ಹೌದು, ಇವರು ರಾಜಕೀಯ ಒಂದು ರಂಗದಲ್ಲಿ ಇದು ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಇದೆ ಅಂತೇಳಿ ಸರ್ಕಾರದಿಂದ ಒಂದು ಐಡೆಂಟಿ ಕಾರ್ಡ್ ಕೊಟ್ಟರೆ ಅಥವಾ ಗೌರ್ಮೆಂಟ್ ಬಸ್ ಅಲ್ಲಿ ಅಡ್ಡಾಡೋದಕ್ಕಾಗಿ, ಇದ್ರ ಅಭಿಪ್ರಾಯ ಬಗ್ಗೆ ನಿಮ್ಗೆ ಏನ ಸರ್? ಅದ್ರ ಒಂದು ವ್ಯಾಲ್ಯೂ ಏನಂತ ಹೇಳಿ. ಇಲ್ಲೇ ಮಂಡಲ್ನಲ್ಲಿ ಅನುದಾನನೂ ಬರ್ತಾ ಇಲ್ಲ, ಯಾವ್ದು ಸರ್ಕಾರಿ ಸೌಲಭ್ಯನೇ ಸಿಗ್ತಾ ಇಲ್ಲ. ಯಾವ್ದು ಈಗ ಸದಸ್ಯರಿಗೆ ಹೋಲಿ, ಊರಿಗೆ ಗ್ರಾಮಗಳಿಗೆ ವಾರ್ಡ್ಗಳಿಗೆ ಯಾವ್ದಕ್ಕೂ ಪ್ರತಿಯೊಂದಕ್ಕೂ ಯಾವ್ದು ಅನುದಾನನೇ ಬರ್ತಾ ಇಲ್ಲ. ಇನ್ನು ಸದಸ್ಯರಿಗೆ ಎಲ್ಲಿಂದ ಇದ್ ಮಾಡಕ್ ಹೋಗ್ತಾರೆ ಇವರು ಸರ್ಕಾರದವರು? ಕೊಟ್ಟರೆ ಉತ್ತಮ. ಜನಕ್ಕೆ ಇದ್ ಮಾಡ್ತಾ ಇಲ್ಲ. ಇನ್ನು ಅಂತವ್ರಾಗ ಸದಸ್ಯರು ಅವ್ರ ಪ್ರಕಾರ ಸದಸ್ಯರು ಸಾಮಾನ್ಯ ಜನರ ತರಾನೇ. ಹೌದು ಸರ್, ಥ್ಯಾಂಕ್ ಯು ಸರ್. ಸರ್, ಇವಾಗ ನಾವು ನಿಮ್ಮನ್ನ ಈ ಒಂದು ಕ್ಯಾಮರಾ ಮುಖಾಂತರ ಇದು ಒಂದು ಸಂದರ್ಶನ ಮಾಡಿ ಇದನ್ನ ನಿಮ್ಮ ಗುರುತಿಸೋದಕ್ಕಾಗಿ ಆ ವೆಬ್ಸೈಟ್ ಅಲ್ಲಿ ಬಿಡುತ್ತಾ ಇದ್ದೀವಿ. ಈ ನಾವೊಂದು ಉತ್ತಮ ಕೆಲಸಕ್ಕೆ ನಿಮ್ಮ ಅಭಿಪ್ರಾಯ ಆಗಿದೆ ಸರ್? ನಮ್ಮ ಸಂಸ್ಥೆಗೆ ಕೈ ಜೋಡಿಸಿ ಇದು ಮುಂದರಿದೆ ಅಥವಾ ಯಾವ ರೀತಿ ಒಂದು ನಿಮ್ಮ ಕಲ್ಪನೆ ಇದೆ? ಇದರಿಂದ ಎಲ್ಲಾ ಸದಸ್ಯರಿಗೂ ಅನುಕೂಲ ಮತ್ತು ಅನುದಾನ ಎಲ್ಲದೂ ಚೆನ್ನಾಗಿ ಆದ್ರೆ ಈ ಸಂಸ್ಥೆಯಿಂದನ ಸದಸ್ಯರಿಗಾಗ್ಲಿ ಮಂಡಳಿಗಾಗ್ಲಿ ಒಟ್ಟು ಊರ್ ಗ್ರಾಮಸ್ಥರು ಯಾವ್ದಕ್ಕೆ ಅಭಿವೃದ್ಧಿ ಆದ್ರೂ ನಿಮ್ ಸಂಸ್ಥೆಯಿಂದ ಒಂದು ಅನುಕೂಲ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡು ಇದ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಸಂಸ್ಥೆಗೂ ನೀವು ಕೈ ಜೋಡಿಸ್ತಾ ಇರ್ತೀರ, ನಾವು ಮಾತಾಡ್ತಿಲ್ಲ. ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ತಮಗೆ ಅಭಿನಂದನಾ ಪತ್ರದೊಂದಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಸರ್.